ಈಗ ನೋಡಿ ಕ್ವಶನ್ನು, ಎ ರ್ಯಾಂಡಮ್ ವೇರಿಯಬಲ್ ಎಕ್ಸ್ ಹ್ಯಾಸ್ ದ ಫಾಲೋಯಿಂಗ್ ಪ್ರಾಬಿಲಿಟಿ ಫಂಕ್ಷನ್ ಫಾರ್ ವೇರಿಯಸ್ ವ್ಯಾಲ್ಯೂಸ್ ಆಫ್ ಎಕ್ಸ್. ಎಕ್ಸ್ ಬಂದು 0, 1, 2, 3, 4, 5, 6, 7. ಪಿ ಆಫ್ ಎಕ್ಸ್ ಬಂದು 0k, 2k, 2k, 3k, k ಸ್ಕ್ವೇರ್, 2k ಸ್ಕ್ವೇರ್, 7k ಸ್ಕ್ವೇರ್ ಪ್ಲಸ್ k. ಫಸ್ಟ್ ಒನ್ ಫೈಂಡ್ k. ಸೆಕೆಂಡು ಇವ್ಯಾಲ್ಯೂಯೇಟ್ ಪಿ ಆಫ್ ಎಕ್ಸ್ ಲೆಸ್ ದೆನ್ 6, ಪಿ ಆಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 6 ಆ್ಯಂಡ್ ಪಿ ಆಫ್ ಎಕ್ಸ್ greater than 3 and less than or equal to 6. Also find the probability distribution and the distribution function of x. ಈಗ ನೋಡಿ ಯಾವ ಥರ ಮಾಡೋದು. ಅವರೇನು ಕ್ವಶನ್ ಕೇಳಿದ್ದಾರೆ ಅಂದರೆ ಕೆ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಇದು ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಆಗಿದ್ದರೆ ಕೆ ವ್ಯಾಲ್ಯೂ ಏನು ಅಂತ ಕೇಳಿದ್ದಾರೆ. ಆಮೇಲೆ ಬೇರೆದನ್ನ ಫೈಂಡ್ ಮಾಡಬೇಕು. ಅದಕ್ಕೆ ಏನು ಮಾಡೋಣ, ಫಸ್ಟು ನೋಡಿ ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್ಗೆ ಕಂಡೀಷನ್ ಏನಂದರೆ, ಒಂದು ಪಿ ಆಫ್ ಎಕ್ಸ್ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಇನ್ನೊಂದು ಏನಂದರೆ ಸಮೇಷನ್ ಆಫ್ ಪಿ ಆಫ್ ಎಕ್ಸ್ ಮಾಡಿದಾಗ ಆನ್ಸರ್ ಏನು ಬರುತ್ತೆ, 1 ಬರುತ್ತೆ. ಈಗ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಫಸ್ಟು ವಿ ಮಸ್ಟ್ ಹ್ಯಾವ್ ಅಂತ ಬರ್ಕೊಳ್ಳಿ. ಪಿ ಆಫ್ ಎಕ್ಸ್ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಫಾರ್ ಆಲ್ ಎಕ್ಸ್ ಆ್ಯಂಡ್ ಸಮೇಷನ್ ಆಫ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, ದೇರ್ ಫೋರ್ ಪಿ ಆಫ್ ಎಕ್ಸ್ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂದರೆ ಕೆ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆ್ಯಂಡ್ ಇದು ಸಮ್ ಮಾಡಿದ್ರೆ ಏನು ಬರಬೇಕು, 1. ಅಂದರೆ ಇಲ್ಲಿ ಬರೆಯೋಣ ನೋಡಿ, 0 ಪ್ಲಸ್ ಕೆ ಪ್ಲಸ್ 2k plus 2k plus 3k plus k square plus 2k square plus 7k square plus k is equal to 1. ಇಲ್ಲಿ ಇಂಪ್ಲೈಸ್ ಅಂತ ಬರೀರಿ. ಫಸ್ಟು ಕೆ ಸ್ಕ್ವೇರ್ನ ಆ್ಯಡ್ ಮಾಡ್ಕೊಳ್ಳಿ. 1 + 2 + 7 ಅಂದರೆ 10 ಆಗುತ್ತೆ. 10k ಸ್ಕ್ವೇರ್. ಆಮೇಲೆ ಕೆಗಳನ್ನ ಆ್ಯಡ್ ಮಾಡಿ. 1, 3, 5, 8, 9 9k ಈಸ್ ಈಕ್ವಲ್ ಟು 1. ಇಲ್ಲೇನು ಮಾಡಬೇಕು, 10k ಸ್ಕ್ವೇರ್ ಪ್ಲಸ್ 9k ಪ್ಲಸ್ 1 ಈ ಕಡೆ ಬಂದರೆ -1 ಈಸ್ ಈಕ್ವಲ್ ಟು 0. ಈಗ ನೋಡಿ ಫ್ಯಾಕ್ಟ್ರೈಸೇಷನ್ ಮಾಡಬೇಕು. -1 × 10 ಅಂದರೆ ಎಷ್ಟು ಬರುತ್ತೆ, -10 ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಇದು ರಫ್ ವರ್ಕು, ಬರೆಯೋಕ್ಕೆ ಹೋಗಬೇಡಿ. -10 ಇದಕ್ಕೆ ಫ್ಯಾಕ್ಟರ್ಸ್ ಯಾವ ಥರ ಅಂದರೆ 10 1s 10, ಇದಕ್ಕೆ ಪ್ಲಸ್ ಹಾಕ್ಕೊಳ್ಳಿ, ಇದಕ್ಕೆ ಮೈನಸ್ ಹಾಕ್ಕೊಳ್ಳಿ. ನೋಡಿ ಮಲ್ಟಿಪ್ಲೈ ಮಾಡಿದ್ರೆ -10, ಪ್ಲಸ್ ಇಂಟು ಮೈನಸ್ ಮೈನಸ್, 10 × 1 10, ಮತ್ತು ಆ್ಯಡ್ ಮಾಡಿದ್ರೆ 9, +10 -1 9 ಆಗುತ್ತೆ. ಅಂದರೆ ಇಲ್ಲಿ ಕೆ ಹಾಕ್ಕೊಳ್ಳಿ. ಮಲ್ಟಿಪ್ಲೈ ಮಾಡಿದ್ರೆ -10k ಸ್ಕ್ವೇರ್ ಬರಬೇಕು. ಅರ್ಥ ಆಗ್ತಿದೆಯಲ್ವಾ? ಆ್ಯಡ್ ಮಾಡಿದ್ರೆ 9k ಬರಬೇಕು. ನೋಡಿ +10k -1k ಅಂದರೆ 9k, ಪ್ಲಸ್ ಇಂಟು ಮೈನಸ್ ಮೈನಸ್, 10k × 1k ಅಂದರೆ 10 1s 10, k × k ಸ್ಕ್ವೇರ್. ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಸಿಂಪಲ್ ಏನಂದರೆ ಇಲ್ಲಿ 9k ಬದಲು 10k - 1k ಬರೀರಿ ಸಾಕು. ಇದೊಂದು ಗೊತ್ತಿದ್ರೆ ಸಾಕು ನಿಮ್ಮ ಫ್ಯಾಕ್ಟ್ರೈಸೇಷನ್ಗೆ. ಇಲ್ಲೇನು ಮಾಡಬೇಕು, ಇದನ್ನ ಹಂಗೆ ಇಟ್ಕೋಬೇಕು. ಈ 9k ಬದಲು ಏನು ಬರೀಬೇಕು, 10k - 1k -1 ಈಸ್ ಈಕ್ವಲ್ ಟು 0. ಇಲ್ಲಿ 10k ಕಾಮನ್ ತೊಗೊಂಡ್ರೆ ಇಲ್ಲಿ k ಸ್ಕ್ವೇರ್ 10k ಸ್ಕ್ವೇರ್ ಅಂದರೆ 10 × k × k. 10k ಹೋದರೆ k ಉಳಿಯುತ್ತೆ. ಇಲ್ಲಿ 10k ಅಂದರೆ 10 × k × 1 ಬೇಕಾದರೆ ಬರಿಬೋದು. 10 × k ಹೋದರೆ 1 ಉಳಿಯುತ್ತೆ. ಇದರಲ್ಲಿ -1 ಕಾಮನ್ ತೊಗೊಳ್ಳಿ. -1kಲಿ -1 ಹೋದರೆ ಉಳಿಯೋದು k. ಇಲ್ಲಿ -1 ಹೋದರೆ +1 ಈಸ್ ಈಕ್ವಲ್ ಟು 0. ಇಲ್ಲಿ ನೋಡಿ, ಈಗ k + 1 ಕಾಮನ್ ಇದೆ. k + 1 ಕಾಮನ್ ತೊಗೊಂಡ್ರೆ ಉಳಿಯೋದೇನು, ಇಲ್ಲಿ 10k, ಇಲ್ಲಿ -1 ಈಸ್ ಈಕ್ವಲ್ ಟು 0. ಅಂದರೆ k + 1 ಈಸ್ ಈಕ್ವಲ್ ಟು 0 ಆರ್ 10k - 1 is equal to 0 implies
ಕೆ ಈಸ್ ಈಕ್ವಲ್ ಟು +1 ಈ ಕಡೆ ಬಂದರೆ -1 ಆರ್ 10k -1 ಈ ಕಡೆ ಬಂದರೆ +1 ಅಂದರೆ ಏನಾಯಿತು ಕೆ -1 ಆಗುತ್ತೆ ಅಥವಾ ಕೆ 1/10. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಕೆ ಏನಿರಬೇಕು >0 ಇರಬೇಕು. ಅದಕ್ಕೆ ಕೆ -1 ಬೇಡ, ಕೆ 1/10 ತಗೊಳ್ಳಿ. ದೇರ್ ಫೋರ್ ಕೆ ಈಸ್ ಈಕ್ವಲ್ ಟು 1/10. ಇದು ಕೆ ಆಯಿತು. ಕೆ ಫೈಂಡ್ ಮಾಡಿದ್ಮೇಲೆ ಏನು ಮಾಡಿ, ದ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಈಸ್ ಆ್ಯಸ್ ಫಾಲೋಸ್ ಅಂತ ಬರ್ಕೊಳ್ಳಿ. ಇಲ್ಲಿ ಏನು ಬರೀತೀರಾ, ದ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಈಸ್ ಆಸ್ ಫಾಲೋಸ್ ಅಂತ ಬರೀತೀವಿ. ದ ಪ್ರಾಬಬಿಲಿಟಿ distribution is as follows. ಇಲ್ಲೇನು ಮಾಡಿ ಎಕ್ಸ್ ಬರ್ಕೊಳ್ಳಿ, ಪಿ ಆಫ್ ಎಕ್ಸ್ ಬರ್ಕೊಳ್ಳಿ. ಎಕ್ಸ್ ಏನಂದರೆ 0 1 2 3 4 5 6 7. ಪಿ ಆಫ್ ಎಕ್ಸ್ ಅಂದರೆ 0, ಕೆ ಅಂದರೆ 1/10, 2k ಅಂದರೆ 2/10, 2k ಅಂದರೆ ಅಗೇನ್ 2 × 1/10 ಅಂದರೆ 2/10. ಇದು ಕ್ಯಾಲ್ಸಿಲೇ ಮಾಡ್ಕೊಳ್ಳಿ ನೋಡಿ. 2 × 1/10 ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 == 2 × 1/10. 2/10 ಅಂದರೂ ಒಂದೇ, 1/5 ಅಂದರೂ ಒಂದೇ. ಇಲ್ಲಿ ಒಂದು ಕೆಲಸ ಮಾಡೋಣ, ಏನು ಕ್ಯಾಲ್ಸಿಲ್ ಬರುತ್ತೆ ಅದು ಬರ್ಕೊಳ್ಳೋಣ. ಇದು 1/5 ಬರ್ಕೊಳ್ಳಿ, ಇದು 1/5 ಬರ್ಕೊಳ್ಳಿ. ಅರ್ಥ ಆಯ್ತಲ್ಲ? 2/10 ಬರೆದ್ರು ಏನೂ ಪ್ರಾಬ್ಲಮ್ ಇಲ್ಲ. ಗೊತ್ತಾಗ್ತಿದೆಯಲ್ವ? ನೆಕ್ಸ್ಟು 3 × 1/10, 3 ಹಾಕ್ಕೊಳ್ಳಿ, 3/10. ಆಮೇಲೆ k² ಅಂದರೆ 1/10 ಹೋಲ್ ಸ್ಕ್ವೇರ್, 1/10 ಹೋಲ್ ಸ್ಕ್ವೇರ್. ಕೆ ಜಾಗದಲ್ಲಿ 1/10 ಆಗುತ್ತೆ, 1/100 ಆಗುತ್ತೆ. ಇದು 2k² ಅಂದರೆ 2 × 1/10 ಹೋಲ್ ಸ್ಕ್ವೇರ್, 2 × 1/50 ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ನೀಟಾಗಿ ಟೈಪ್ ಮಾಡಿ. ನೆಕ್ಸ್ಟ್ ಇದು 7 × 1/10 ಹೋಲ್ ಸ್ಕ್ವೇರ್, 7 × 1/10 ಹೋಲ್ ಸ್ಕ್ವೇರ್, 7k² + k ಅಲ್ವಾ? ಪ್ಲಸ್ ಕೆ ಅಂದ್ರೇನು 1/10, 17/100 ಆಗುತ್ತೆ. ಈಗ ಇದಾದ ತಕ್ಷಣವೇ ಫಸ್ಟು ಪಿ ಆಫ್ ಎಕ್ಸ್ <6 ಫೈಂಡ್ ಮಾಡಬೇಕು. ಈಗ ಎಕ್ಸ್ <6 ಅಂದರೆ ಇದಕ್ಕೆ ಯಾವುದ್ಯಾವುದು ಟ್ರೂ ಆಗುತ್ತೆ ನೋಡಿ. ಎಕ್ಸು 6ಗಿಂತ ಕಡಿಮೆ ಇರೋದು ಯಾವುದ್ಯಾವುದು? 5 ಆಗುತ್ತೆ, 4 ಆಗುತ್ತೆ, 3 ಆಗುತ್ತೆ, 2 ಆಗುತ್ತೆ, 1 ಆಗುತ್ತೆ, 0 ಆಗುತ್ತೆ. ಅಂದರೆ ಯಾವುದ್ಯಾವುದು? ಪಿ ಆಫ್ 0, ಪಿ ಆಫ್ 1, ಪಿ ಆಫ್ 2, ಪಿ ಆಫ್ 3, ಪಿ ಆಫ್ 4, ಪಿ ಆಫ್ 5. ಇದು ಪಿ ಆಫ್ ಎಕ್ಸ್ <6. ಈಗ ಪಿ ಆಫ್ 0ಗೆ ಏನು ಆನ್ಸರ್? 0 ಪ್ಲಸ್ ಪಿ ಆಫ್ 1ಗೆ 1/10, ಪಿ ಆಫ್ 2ಗೆ 1/5, ಪಿ ಆಫ್ 3ಗೆ 1/5, ಪಿ ಆಫ್ 4ಗೆ 3/10, ಪಿ ಆಫ್ 5ಗೆ 1/100. ಇದನ್ನ ಆ್ಯಡ್ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ ಬರ್ಕೋಬೇಕು ನೋಡಿ. 0 ಪ್ಲಸ್ 1/10 ಪ್ಲಸ್ 1/5 ಪ್ಲಸ್ 1/5 ಪ್ಲಸ್ 3/10 ಪ್ಲಸ್ 1/100, 81/100 ಆಗುತ್ತೆ ಅಥವಾ 0.81 ಆಗುತ್ತೆ. 81/100. ಈಗ ಪಿ ಆಫ್ ಎಕ್ಸ್ <6 ಆಯಿತು. ನೆಕ್ಸ್ಟು ಏನು ಬೇಕು? ಪಿ ಆಫ್ ಎಕ್ಸ್ >= 6. ಈಗೇನು ನೋಡಿ, ಪಿ ಆಫ್ ಎಕ್ಸ್ >= 6. ಇಲ್ಲಿ ನೋಡಿ, ಎಕ್ಸ್ >= 6 ಅಂದರೆ ಯಾವ್ದ್ಯಾವ್ದು? 6 ಮತ್ತು 6ಗಿಂತ ಜಾಸ್ತಿ ನೋಡಿ. ಯಾವ್ದ್ಯಾವ್ದು ಬರುತ್ತೆ ನೋಡಿ.
ಇದು 6 ಮತ್ತು 6ಗಿಂತ ಜಾಸ್ತಿ ಅಂದರೆ ಇದೆರಡು ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಇದೆಲ್ಲ ರೈಟ್ ಮಾರ್ಕು ಸ್ಟಾರ್ ಮಾರ್ಕೆಲ್ಲ ಹಾಕಕ್ಕೆ ಹೋಗ್ಬಿಡಿ ಬರೆಯುವಾಗ ಎಕ್ಸಾಮಲ್ಲಿ. P(6) + P(7). P(6) ಅಂದರೆ ಎಷ್ಟು? 1/50 ಪ್ಲಸ್ P(7) ಅಂದ್ರೇನು? 17/100. ನೋಡಿ ಏನಾಗುತ್ತೆ, 1/50 ಪ್ಲಸ್ 17/100, 19/100 ಆನ್ಸರು. ಇದು ಮುಗೀತು. ಈಗ ನೆಕ್ಸ್ಟ್ ಏನು ಫೈಂಡ್ ಮಾಡೋಕ್ಕೆ ಹೇಳಿದ್ದಾರೆ ಅವರು? ಈಗ ನೋಡಿ ನೆಕ್ಸ್ಟು ಅವರು P(x) > 3 ಆ್ಯಂಡ್ <= 6 ಕೇಳಿದ್ದಾರೆ. ನೋಡಿ ಅದನ್ನ ಮಾಡೋದು ಯಾವ ಥರ? P(x) > 3 ಆ್ಯಂಡ್ <= 6. ಇಲ್ಲಿ ನೋಡಿ, ಇಲ್ಲಿ <3 ಅಂದರೆ 3ಗಿಂತ ಜಾಸ್ತಿ. 3ಗಿಂತ ಜಾಸ್ತಿ ಅಂದರೆ ಇದು ಗೊತ್ತಾಗ್ತಿದೆಯಲ್ವಾ? ಅಂದರೆ 4, 5, 6. <= 6 ಅಂದರೆ 3ಗಿಂತ ಜಾಸ್ತಿ 6 ಗಂಟ ಅಂದರೆ ಯಾವುದು? 4, 5, 6. 3ಗಿಂತ ಜಾಸ್ತಿ 6 ಮತ್ತು 6ಗಿಂತ ಕಡಿಮೆ ಅಂದರೆ ಯಾವ್ದಾದ್ರು ಬರುತ್ತೆ ಇದಕ್ಕೆ? P(4) + P(5) + P(6). ಇಲ್ಲಿ P(4) ಬಂದು 3/10, P(5) ಬಂದು 1/100, P(6) ಬಂದು 1/50. ಇದು ಕ್ಯಾಲ್ಸಿಲ್ ಮಾಡಿ. 3/10 + 1/100 + 1/50, 33/100 ಬರುತ್ತೆ ಆನ್ಸರ್. ನೋಡಿ ಇದಾದ ತಕ್ಷಣವೇ P(x) ವ್ಯಾಲ್ಯೂ > 3 ಆ್ಯಂಡ್ <= 6 ಆದ ತಕ್ಷಣ ಅವ್ರೇನು ಕೇಳಿದ್ದಾರೆ? ದ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಫಂಕ್ಷನ್. ಅಂದರೆ ನೀವು ಕ್ಯುಮ್ಯುಲೇಟಿವ್ ಡಿಸ್ಟ್ರಿಬ್ಯೂಷನ್ನ ಫೈಂಡ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಇದನ್ನ ಫೈಂಡ್ ಮಾಡೋದು ಯಾವ ಥರ ನೋಡಿ. ಇದಾದ ತಕ್ಷಣ ಏನು ಬರೀರಿ? ದ ಕ್ಯುಮ್ಯುಲೇಟಿವ್ ಡಿಸ್ಟ್ರಿಬ್ಯೂಷನ್ ಈಸ್ ಆ್ಯಸ್ ಫಾಲೋಸ್ ಅಂತ ಬರ್ಕೊಳ್ಳಿ. ಇದನ್ನ ಬರೆಯೋದು ಯಾವ ಥರ ಅಂದರೆ, ಫಸ್ಟ್ ಏನು ಮಾಡಬೇಕು? ಎಕ್ಸ್ ಬರ್ಕೋಬೇಕು. ಎಕ್ಸ್ ಏನು? 0, 1, 2, 3, 4, 5, 6, 7. ಆಮೇಲೆ P(x) ಬರ್ಕೋಬೇಕು. P(x) ಏನು? 0, 1/10, 1/5, 1/5, 3/10, 1/100, 1/50, 17/100. ಈಗ f(x) ಮಾಡೋದು ಯಾವ ಥರ ನೋಡಿ. ಇದಕ್ಕೆ ಕ್ಯುಮ್ಯುಲೇಟಿವ್ ಡಿಸ್ಟ್ರಿಬ್ಯೂಷನ್ ಫಂಕ್ಷನ್ ಅಂತ ಹೇಳ್ತೀನಿ. ಈಗ ನೋಡಿ, ಫಸ್ಟು 0 ಬರ್ಕೊಳ್ಳಿ, ಆಮೇಲೆ ಇದೆರಡು ಆ್ಯಡ್ ಮಾಡಿ ಇಲ್ಲಿ ಬರೀರಿ. ಫಸ್ಟು ಇಲ್ಲಿ ಬರ್ಕೋಬೇಕು, ಸೆಕೆಂಡ್ಗೆ ಏನು ಮಾಡಬೇಕು? ಎರಡೂ ಆ್ಯಡ್ ಮಾಡಬೇಕು. 0 + 1/10 ಎಷ್ಟು? 1/10. ಆಮೇಲೆ ಇದು 3 ಆ್ಯಡ್ ಮಾಡಬೇಕು, ಪ್ಲಸ್ 1/5. 3 ಆ್ಯಡ್ ಮಾಡಿ ಇಲ್ಲಿ ಬರೀಬೇಕು, 3/10. ಆಮೇಲೆ 4 ಆ್ಯಡ್ ಮಾಡಬೇಕು, ಪ್ಲಸ್ 1/5, 1/2. ಆಮೇಲೆ ಇದು 5 ಆ್ಯಡ್ ಮಾಡಬೇಕು, ಪ್ಲಸ್ 3/10, 4/5. ಆಮೇಲೆ ಇದು ಜೊತೆಗೆ ಆ್ಯಡ್ ಮಾಡಬೇಕು, ಪ್ಲಸ್ 1/100, 81/100 ಆಗುತ್ತೆ. ಆಮೇಲೆ ಇಲ್ಲಿ ಗಂಟನೂ ಆ್ಯಡ್ ಮಾಡಬೇಕು, ಪ್ಲಸ್ 1/50.
83/100. ನೋಡಿ ಇಲ್ಲಿ ಬರಿಬೇಕು ಅಂದರೆ ಇಲ್ಲಿ ಗಂಟ ಆ್ಯಡ್ ಮಾಡಿ ಬರಿಬೇಕು, ಇದೆಲ್ಲ ಆ್ಯಡ್ ಮಾಡಿ ಬರಿಬೇಕು. ಲಾಸ್ಟ್ ಒಂದು ಯಾವುದು 17/100. ನೋಡಿ ಲಾಸ್ಟ್ ಆನ್ಸರ್ ಯಾವಾಗಲೂ ಒಂದೇ ಬರುತ್ತೆ, 1. ಇದೇ ಕ್ಯುಮ್ಯುಲೇಟಿವ್ ಫಂಕ್ಷನ್ ಆಫ್ ಎಕ್ಸ್. ಅಂದರೆ ಇದು ಹಂಗೆ ಬರ್ಕೋಬೇಕು, ಇದೆರಡು ಆ್ಯಡ್ ಮಾಡಿ ಇಲ್ಲಿ ಬರಿಬೇಕು, ಇದು 3 ಆ್ಯಡ್ ಮಾಡಿ ಇಲ್ಲಿ ಬರಿಬೇಕು, ಇದು 4 ಆ್ಯಡ್ ಮಾಡಿ ಇದು ಬರಿಬೇಕು, 5 ಆ್ಯಡ್ ಮಾಡಿ ಇಲ್ಲಿ ಬರಿಬೇಕು, ಇದು ಆ್ಯಡ್ ಮಾಡಿ ಇದು ಬರಿಬೇಕು, ಇಲ್ಲಿ ಗಂಟ ಆ್ಯಡ್ ಮಾಡಿ ಇದು ಬರಿಬೇಕು, ಇಲ್ಲಿಂದ ಇಲ್ಲಿ ಗಂಟ ಆ್ಯಡ್ ಮಾಡಿ ಇಲ್ಲಿ ಬರಬೇಕು. ಈಗ ನೋಡಿ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡಿಕೊಟ್ಬಿಡ್ತೀನಿ. ಇದು ಕ್ವಶನ್ನು. ಎ ರ್ಯಾಂಡಮ್ ವೇರಿಯೇಬಲ್ ಎಕ್ಸ್ ಹ್ಯಾಸ್ ದ ಫಾಲೋಯಿಂಗ್ ಪ್ರಾಬಿಲಿಟಿ, ಅಂದರೆ ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದಾರೆ, ಕೆನ ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ. ಆಮೇಲೆ ನಿಮಗೆ ಪ್ರಾಬಬಿಲಿಟಿನ ಫೈಂಡ್ ಮಾಡಿ, ಆಮೇಲೆ ಕ್ಯುಮ್ಯುಲೇಟಿವ್ ಡಿಸ್ಟ್ರಿಬ್ಯೂಷನ್ನ ಫೈಂಡ್ ಮಾಡೋಕ್ಕೆ ಹೇಳಿದ್ದಾರೆ. ಅದಕ್ಕೆ ವಿ ಮಸ್ಟ್ ಹ್ಯಾವ್ ಪಿ ಆಫ್ ಎಕ್ಸ್ ಶುಡ್ ಬಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಫಾರ್ ಆಲ್ ಎಕ್ಸ್ ಅಂತ ಬರ್ಕೋಬೇಕು. ಆ್ಯಂಡ್ ಸಮೇಷನ್ ಆಫ್ ಪಿ ಆಫ್ ಎಕ್ಸ್ ಅಂದರೆ 1 ಅಂತ ಬರ್ಕೋಬೇಕು. ಅದಕ್ಕೆ ಕೆ ಶುಡ್ ಬಿ ಏನಿರಬೇಕು, ಗ್ರೇಟರ್ ದನ್ ಆರ್ ಈಕ್ವಲ್ ಟು 0, ಮತ್ತು ಆ್ಯಡ್ ಮಾಡಿದ್ರೆ 1 ಬರುತ್ತೆ ಇದು. ಆಮೇಲೆ ಫಸ್ಟು ಕೆ ಸ್ಕ್ವೇರ್ ಆ್ಯಡ್ ಮಾಡ್ಕೊಳ್ಳಿ. 1 3 10k ಸ್ಕ್ವೇರ್ 9k ಇಸ್ ಈಕ್ವಲ್ ಟು 1, +1 ಈ ಕಡೆ ಬಂದರೆ -1 ಇಸ್ ಈಕ್ವಲ್ ಟು 0. 9kನ 10k - 1k ಅಂತ ಬರ್ಕೊಳ್ಳಿ. 10kನ ಕಾಮನ್ ತೊಗೊಳ್ಳಿ, k+1 ಆಗುತ್ತೆ. -1 ಕಾಮನ್ ತೊಗೊಳ್ಳಿ, k+1 ಆಗುತ್ತೆ, ಈಸ್ ಈಕ್ವಲ್ ಟು 0. k+1ನ ಕಾಮನ್ ತೊಗೊಳ್ಳಿ, 10k - 1 ಆಗುತ್ತೆ. k+1 0 ಆಗುತ್ತೆ, 10k - 1 0 ಆಗುತ್ತೆ, k -1 ಆಗುತ್ತೆ, ಇಲ್ಲಿ 10k 1 ಆಗುತ್ತೆ, k 1/10 ಆಗುತ್ತೆ. ದೇರ್ಫೋರ್ k ಈಸ್ ಈಕ್ವಲ್ ಟು 1/10 ಬರ್ಕೊಬಿಡಿ. k ಫೈಂಡ್ ಮಾಡಿದ್ಮೇಲೆ ನೀವು ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಈಸ್ ಆಸ್ ಫಾಲೋಸ್ ಅಂತ ಬರ್ಕೊಬಿಡಿ. ಕೆ ಜಾಗದಲ್ಲಿ ಮಾಮೂಲಿ ಹಾಕಿ ಅಂದರೆ ಕೆ ವ್ಯಾಲ್ಯೂ ಹಾಕಿ, 2k ಇದ್ದರೆ 2 × 1/10 ಆ ಥರ ಮಾಡಿದ್ರೆ ಈ ಥರ ಆಗುತ್ತೆ. ಪಿ ಆಫ್ ಎಕ್ಸ್ ಲೆಸ್ ದೆನ್ 6 ಅಂದರೆ ಇದು ನೋಡಿ, ಇದು ಮಾರ್ಕ್ ಮಾಡಿರೋದನ್ನ ನೀವು ಎಕ್ಸಾಮಲ್ಲಿ ಮಾರ್ಕ್ ಮಾಡೋಕ್ಕೆ ಹೋಗಬೇಡಿ. ಲೆಸ್ ದೆನ್ 6 ಅಂದರೆ 6ಗಿಂತ ಕಡಿಮೆ ಯಾವುದ್ಯಾವುದು 5 4 3 2 0 ಎಲ್ಲದು ಪ್ರಾಬಬಿಲಿಟಿ ಫೈಂಡ್ ಮಾಡಿ ಆ್ಯಡ್ ಮಾಡಿಬಿಡ್ಬೇಕು, ಬರೆದು ಆ್ಯಡ್ ಮಾಡಿಬಿಡ್ಬೇಕು. ಪಿ ಆಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 6 ಅಂದರೆ ಪಿ ಆಫ್ 6 + ಪಿ ಆಫ್ 7 ಈ ಆ್ಯಡ್ ಮಾಡಿದ್ರೆ ಇದು ಬರುತ್ತೆ. ನೆಕ್ಸ್ಟು ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 3 ಲೆಸ್ ದೆನ್ ಆರ್ ಈಕ್ವಲ್ ಟು 6 ಅಂದರೆ 4 5 6. ಅರ್ಥ ಆಗ್ತಿದೆಯಲ್ವಾ? ಈಗ 4ಗೇನು 5ಗೇನು ಬರೆದ್ಬಿಟ್ಟು ಆ್ಯಡ್ ಮಾಡಿಬಿಡಿ. ದ ಕ್ಯುಮ್ಯುಲೇಟಿವ್ ಡಿಸ್ಟ್ರಿಬ್ಯೂಷನ್ ಫಂಕ್ಷನ್ ಈಸ್ ಆಸ್ ಫಾಲೋಸ್ ಅಂತ ಬರೆದು ಎಕ್ಸು ಪಿ ಆಫ್ ಎಕ್ಸ್ ಬರೀರಿ, ಆಮೇಲೆ ಎಫ್ ಆಫ್ ಎಕ್ಸ್ ಬರೀರಿ. ಎಕ್ಸು ಮಾಮೂಲಿ, ಪಿ ಆಫ್ ಎಕ್ಸು ಅದೇ ನಾವು ಫೈಂಡ್ ಮಾಡ್ಕೊಳ್ಳೋದು. ಅದು ಎಫ್ ಆಫ್ ಎಕ್ಸ್ ಅಂದರೆ ಫಸ್ಟ್ ಟರ್ಮ್ ಹಂಗೆ ಬರ್ಕೋಬೇಕು, ಆಮೇಲೆ ಇದೆರಡು ಆ್ಯಡ್ ಮಾಡಿ ಇಲ್ಲಿ ಬರೀಬೇಕು, 3 ಆ್ಯಡ್ ಮಾಡಿ ಇದು ಬರೀಬೇಕು, ಆ ಥರ ಇದು ಆ್ಯಡ್ ಮಾಡಿ ಇದು ಬರೀಬೇಕು ಅಷ್ಟೇ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.